ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಜೈ ಶ್ರೀರಾಮ್, ಜೈ ಹನುಮಾನ್. ಸ್ನೇಹಿತರೆ, ಇವತ್ತು ನಾನೊಂದು ಶ್ರೀ ಕಾರ್ಯಸಿದ್ಧಿ ಹನುಮಾನ್ ಮಂತ್ರವನ್ನು ಹೇಳ್ಕೊಡ್ತೀನಿ. ಭಾಳ ಸರಳವಾದ ಮತ್ತು ಅದ್ಭುತವಾದಂಥ ಎಲ್ಲ ಕಾರ್ಯಗಳನ್ನು ಸಿದ್ಧಿ ಮಾಡುವಂಥ ಸರಳ ಮಂತ್ರ. ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ವಿರಚಿತ ಮಾಡಿರುವಂಥ ಈ ಮಂತ್ರವನ್ನು ನೀವು ಪ್ರತಿದಿನ 21 ಬಾರಿ ಪಠಿಸಬೇಕು. 48 ದಿನದವರೆಗೆ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಆಗಿಂದ ಪೂಜೆ ಆದ ನಂತರನ ಬೆಳಗ್ಗೆನ 21 ಸಾರಿ ಹೇಳ್ಕೊಂಬಿಡ್ರಿ. ಯಾಕಂದ್ರೆ ಸಾಯಂಕಾಲ ಕೆಲವೊಮ್ಮೆ ಹೇಳಿರ್ತೀನಿ ಕೆಲವೊಂದು ಮಂತ್ರಗಳನ್ನು. ವಾಶ್ರೂಮ್ಗೆಲ್ಲ ಹೋಗಿ ಬಂದಿರ್ತೀವಿ, ಸಾಯಂಕಾಲ ಮತ್ತೊಮ್ಮೆ ಸ್ನಾನ ಮಾಡೋಕೆ ಆಗಂಗಿಲ್ಲ. ಹಾಗಾಗಿ ಬೆಳಗ್ಗೆ ಪೂಜೆ ಆದ ತಕ್ಷಣ ಇದೊಂದು 21 ಸಾರಿ ಹೇಳಿದ್ರಂದ್ರೆ ನಿಮ್ಮ ಎಲ್ಲ ಕೆಲಸಗಳು 48 ದಿನದೊಳಗೆ ಪೂರ್ಣ ಆಗ್ತಾವೆ. ನಾವು ಮಾಡಿ ನೋಡ್ರಿ ಬೇಕಂದ್ರೆ. ಯಾಕಂದ್ರೆ ಒಂದು 5 ನಿಮಿಷ ಆಗುತ್ತೆ. ಭಾಳ ಸರಳವಾದಂಥ ಮಂತ್ರ. ನಿಮ್ಮ ಎಲ್ಲ ಕೆಲಸಗಳು ಸಿದ್ಧಿ ಆಗ್ತಾವೆ. ಒಂದು ದಿನ ಸಂಕಲ್ಪ ಮಾಡ್ಕೊರಿ. ಹನುಮಾನ್ಜಿ ಫೋಟೋ ಇದ್ರೆ ನಿಮ್ಮ ಮನೆಯೊಳಗೆ ಅವ್ರ ಮುಂದೆ ಕುಂತು ನಾನು ಪ್ರತಿದಿನ 21 ಸಾರಿ ಹೇಳ್ತೀನಿ, ನನ್ನ ಎಲ್ಲ ಕಾರ್ಯಗಳು ಸಿದ್ಧಿ ಆಗಲಿ ಹನುಮಾನ್ಜಿ ಅಂತ ಕೇಳ್ಕೋರಿ. ಕೇವಲ 48 ದಿನ ಹೇಳಿದರೆ ಸಾಕು, ನಿಮ್ಮ ಎಲ್ಲ ಕಾರ್ಯಗಳು ಸಿದ್ಧಿ ಆಗ್ತಾವೆ. ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಕೇಳಿದ್ರಂದ್ರೆ ಭಗವಂತ ಯಾವತ್ತೂ ನಮಗೆಲ್ಲ ಅನ್ನಂಗಿಲ್ಲ. ನಮ್ಮಲ್ಲಿ ಭಕ್ತಿ ಶ್ರದ್ಧೆ ಇರಬೇಕು, ಅದರಲ್ಲಿ ಒಂದು ವಿಶ್ವಾಸ ಇರಬೇಕಷ್ಟ. ಈ ಭಾಳ ಅದ್ಭುತವಾದಂಥ ಮಂತ್ರ. ಬರೀ ಯಾವ ಥರ ಐತಂತ ನೋಡೋಣ ಸ್ನೇಹಿತರೆ. ಶ್ರೀ ಕಾರ್ಯಸಿದ್ಧಿ ಹನುಮಾನ್ ಮಂತ್ರ. ತ್ವಮಸ್ಮಿನ್ ಕಾರ್ಯನಿರೋಗೆ ಪ್ರಮಾಣಂ ಹರಿಸತ್ತಂ ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷೇಕರೋ ಭವ. ನೋಡ್ರಿ, ಇಷ್ಟು ಸರಳವಾದ ಮಂತ್ರ 5 ನಿಮಿಷದೊಳಗೆ ನೀವು 21 ಸಾರಿ ಹೇಳ್ಕೊಬೋದು. ಈ ಮಂತ್ರವನ್ನು ಹೇಳಿ ನಿಮ್ಮ ಎಲ್ಲ ಕಾರ್ಯಗಳನ್ನು ಪೂರ್ತಿ ಮಾಡಿಕೊಂಡು ಲಾಸ್ಟ್ 48ನೇ ದಿನ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಒಂದು ಕಾಯಿ ಹೊಡೆಸ್ಕೊಂಬಂದು ಅದರಿಂದ ಏನಾದರೂ ಸಿಹಿ ಮಾಡಿಕೊಂಡು ಪ್ರಸಾದವಾಗಿ ಸ್ವೀಕಾರ ಮಾಡಿರಿ. ಇದರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ನಿಮ್ಮ ಎಲ್ಲ ಕೆಲಸಗಳು ನಿರ್ವಿಘ್ನ ಆಗ್ತಾವೆ. ಇಲ್ಲಾಂದ್ರೆ ಮನೆಯೊಳಗೆ ಹನುಮಾನ್ ಫೋಟೋ ಇದ್ರೆ ಅವ್ರ ಮುಂದಾದರೂ ಒಂದು ಹನುಮಾನ್ ಫೋಟೋದ ಮುಂದೆ ಒಂದು ತೆಂಗಿನಕಾಯಿ ಹೊಡೆದು ಆ ತೆಂಗಿನಕಾಯಿಂದ ಸಿಹಿ ಮಾಡಿ ಮನೆಯೊಳಗೆ ಎಲ್ಲರೂ ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ನಿಮ್ಮ ಕೆಲಸಗಳೆಲ್ಲ ನಿರ್ವಿಘ್ನ ಆಗ್ತಾವೆ. ಎಲ್ಲ ಕೆಲಸ ಸಿದ್ಧಿ ಆಗ್ತಾವೆ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ.